ದೇಶವನ್ನ ರೂಲ್ ಮಾಡ್ತಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ನಿರಂತರವಾಗಿ ಕರ್ನಾಟಕಕ್ಕೆ ಅನ್ಯಾಯವನ್ನು ಮಾಡ್ಕೊಳ್ತಾ ಬರ್ತಾ ಇದೆ. ಇವತ್ತೇನು ಕೇಂದ್ರ ಸರ್ಕಾರದ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮೋದಿ ನೋಡಿ ಮೋದಿ ನೋಡಿ ಮೋದಿ ನೋಡಿ ಅಂತ ಓಟ್ ಕೇಳಿದಂತ ಕರ್ನಾಟಕದ ಅನಾಲಯಕ ಸಂಸದರು ಏನಿದ್ದಾರೆ ಇವರು ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಸಾವಿರಾರು ಕೋಟಿ ಅನುದಾನವನ್ನು ಕೊಡಬೇಕಾದ್ರೆ ಕರ್ನಾಟಕದಲ್ಲಿ ನಾವು ಕೂಡ ಜೀವಂತವಾಗಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ಹಣವನ್ನ ಕೊಡ್ತಾ ಇದ್ದೀವಿ. ನಮ್ಮ ಪಾಲನ ನಮ್ಮ ಕೊಡಿ ಅಂತ ಕೇಳ್ತಕ್ಕಂಥ ಎದೆಗಾರಿಕೆ ಈ ನಮ್ಮ ಕರ್ನಾಟಕದ ನಾಲ್ಕು ಸಂಸದರಿಗೆ ಇಲ್ಲ ಅಂತಂದ್ರೆ ಮತ್ತೆ ಯಾವ ಕಾರಣಕ್ಕೆ ನೀವು ಮೋದಿ ಮತವನ್ನ ಹೇಳ್ಕೊಂಡು ನೀವೆಲ್ಲರೂ ಓಟನ್ನ ಕೇಳಿದ್ದೀರಿ. ಇವತ್ತು ಬಿಹಾರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ರಿ, ಎಲ್ಲಾ ಮಹಿಳೆಗೆ 10,000 ಕೊಡ್ತೀವಿ ಅಂತ ಕೊಟ್ಟಲ್ಲ ಈ ನಾಲ್ಕು. ಕರ್ನಾಟಕದ ಮಹಿಳೆಯರಿಲ್ಲ, ಬಿಹಾರದಲ್ಲಿ ಒಂದರಲ್ಲ ಇರೋದು. ಇವತ್ತು ಮೇಕೆದಾಟು ಯೋಜನೆಗೆ ಕೆಲವೇ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಮತ್ತು ನ್ಯಾಯಾಲಯ ಎರಡೂ ಕೂಡ ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಿದ್ರೆ ಈ ಸೀಟಲ್ಲಿ ಕೊಟ್ಟರು ಕೂಡ ಇವತ್ತು ವಿನಾಕಾರಣಗಳನ್ನ ಹೇಳ್ಕೊಂತ ಸರ್ಕಾರದಿಂದ ಅನುಮೋದನೆಯನ್ನು ಕೊಡ್ತಿರ್ತಕ್ಕಂಥ ಹೀನಾಯ ಸ್ಥಿತಿಯಲ್ಲಿದೆ. ಬಂಧುಗಳೇ, ಇವತ್ತೇನು ಕೇಂದ್ರ ಸರ್ಕಾರ ಕರ್ನಾಟಕದವ್ರು ಕೊಟ್ಟಿರ್ತಕ್ಕಂಥ ತೆರಿಗೆ ಹಣ ನಾವು ಹೊಟ್ಟೆ ಬಟ್ಟೆ ಕಟ್ಟಿ ಇವತ್ತೇನು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಹಣವನ್ನು ಕೊಟ್ಟಿದ್ದೀವಿ. ನಮ್ಮ ಪಾಲನೆ ನಮಗೆ ಕೊಡಬೇಕು. ನರೇಂದ್ರ ಮೋದಿ ನೀನು 15 ಲಕ್ಷ ಕೊಡ್ತೀನಿ ಅಂದೆ, ಕೊಟ್ಟಿಲ್ಲ. ನೀನು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದೆ, ಕೊಟ್ಟಿಲ್ಲ. ನೀನು ನಮ್ಮ ಪಾಲನ ನಾವೇನು ತೆರಿಗೆ ಹಣವನ್ನು ಕೊಟ್ಟಿದ್ದೀವಿ, ನಮ್ಮ ತೆರಿಗೆ ಹಣವನ್ನ ನಮಗೆ ಕೊಡು ಸಾಕು. ಏನು ಪುಸ್ತಕ ಏನು ಬೇಕಾಗಿಲ್ಲ. ಇವತ್ತು ಸಾವಿರಾರು ಕೋಟಿ ಹಣವನ್ನ ಉತ್ತರ ಭಾರತಕ್ಕೆ ತಗೊಂಡು ಕೊಟ್ಟಿದ್ಯಾ, ಆದ್ರೆ ಆ ಒಂದು ತೆರಿಗೆ ಸಂಗ್ರಹಣೆಯಲ್ಲಿ ಅವ್ರ ಪಾಲು ಏನು ಇಲ್ಲ ಅಂತ ಗೊತ್ತಿದೆ. ಪದೇ ಪದೇ ಈ ತರದ ಅನ್ಯಾಯ ಮಾಡಿದ್ರು ಕೂಡ ದೇವರು ಗಂಡು ರಾಮ ಮತ್ತೇನೋ ಒಂದು ಹಾಗೆ ಗೂಬೆ ಪಾಕಿಸ್ತಾನ ಅನ್ನೋ ವಿಚಾರವನ್ನ ಹೇಳ್ಕೊಂಡು ಇವತ್ತು ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದೀರಲ್ಲ, ಈ ದ್ರೋಹಕ್ಕೆ ವಿಧಿಸಿ ಆಡುವಂತ ಕಾಲ ಬಂದೇ ಬರುತ್ತೆ. ನಮ್ಮೆಲ್ಲ ಕನ್ನಡಿಗರು ಕೂಡ ಪ್ರಗತಿ ಪರ ಯೋಜನೆ ಅಂತ ಅಭಿವೃದ್ಧಿ ಪರವಾಗಿ ನಾವೆಲ್ಲರೂ ಕೂಡ ಮತಗಳನ್ನ ಹಾಕೋಣ. ಶೋಷಿತರಿಗೆ ಕೈಯಿಂದ ವರ್ಗಕ್ಕೆ ಯಾರು ರಕ್ಷಣೆ ಕೊಡ್ತಾರೋ ಅವ್ರ ಪರವಾಗಿ ನಿಲ್ಬೇಕು. ಈ ಡೋಂಗಿ ಕೇಂದ್ರ ಸರ್ಕಾರವನ್ನ ಈ ಮೋದಿ ಹೆಸರು ಬರ್ತಕ್ಕಂಥ ಎಲ್ಲ ಡೋಂಗಿ ಸಂಸದರನ್ನ ಅವರ ಹಿಂಬಾಲಕರಿಗೆ ನಾವೆಲ್ಲರೂ ಕೂಡ ಪಾಠ ಕಲಿಸಬೇಕು ಅಂತೇಳಿ ಈ ಮೂಲಕ ಕನ್ನಡಿಗರಲ್ಲಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರದ ನಿರಂತರ ಅನ್ಯಾಯ ಮತ್ತು ಆರ್ಥಿಕ ದೌರ್ಜನ್ಯದ ವಿರುದ್ಧ ನಮ್ಮ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಎಲ್ಲ ಸಂಘಟನೆಯ ಎಲ್ಲ ಸಮುದಾಯದ ಎಲ್ಲ ಮುಖಂಡರ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕಕ್ಕೆ ನ್ಯಾಯ ಕೊಡಿ ಎನ್ನುವಂಥ ಹೋರಾಟವನ್ನ ಮಾಡ್ತಾ ಇದೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ಕರ್ನಾಟಕಕ್ಕೆ ಕಳೆದ 11 ವರ್ಷಗಳಿಂದ ನಿರಂತರವಾದಂಥ ರಾಜಕೀಯ ದೌರ್ಜನ್ಯ, ಆರ್ಥಿಕವಾದಂಥ ಅನ್ಯಾಯ, ಸಾಂಸ್ಕೃತಿಕವಾದಂಥ ಅನ್ಯಾಯವನ್ನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಇದ್ರ ಬಗ್ಗೆ ಕನ್ನಡಿಗರು ದನಿ ಎತ್ತಿಲ್ಲ ಅಂತಂದ್ರೆ ಉಳಿದ ಅವಧಿನಲ್ಲಿ ಇನ್ನಷ್ಟು ಕರ್ನಾಟಕವನ್ನ ಅಧೋಗತಿಗೆ, ಅಪಾಯಕ್ಕೆ, ಅನಾಹುತಕ್ಕೆ ದೂಡುವಂತ ಸಾಧ್ಯತೆ ಇರೋದ್ರಿಂದ ನಾವೆಲ್ಲರೂ ಎಚ್ಚೆತ್ಕೊಂಡು ಕೇಂದ್ರ ಸರ್ಕಾರ ನಡೆಸ್ತಾ ಇರತಕ್ಕಂಥ ಏನು ಮಲತಾಯಿ ಧೋರಣೆ ಆಗ್ಬೋದು ಅಥವಾ ಕರ್ನಾಟಕದ ಬಗ್ಗೆ ಹಗೆತನವನ್ನ ಸಾಧಿಸ್ತಕ್ಕಂಥದ್ದಾಗ್ಬೋದು, ಇವೆಲ್ಲವನ್ನು ಹೋಗಲಾಡಿಸುವಂತ ನಿಟ್ಟಿನಲ್ಲಿ ನಾವು ಕರ್ನಾಟಕದ ಪ್ರತಿನಿಧಿಯಾಗಿ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಎನ್ನುವಂಥ ಹೋರಾಟವನ್ನ ಮಂಡ್ಯದಿಂದಲೇ ಆರಂಭ ಮಾಡ್ತಾ ಇದ್ದೇವೆ. ಇದು ಇಡೀ ರಾಜ್ಯದಲ್ಲಿ ನಡೀಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಈ ಹೋರಾಟಕ್ಕೆ ಎಲ್ಲ ಸಂಘಟನೆಯ ನಾಯಕರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲನೇದಾಗಿ ನಮಗೆ ತೆರಿಗೆಗೆ ತಕ್ಕಂಥ ಪಾಲು ಸಿಗ್ತಾ ಇಲ್ಲ. ಎರಡನೇದು ಮೇಕೆದಾಟು ಯೋಜನೆ ಅನುಷ್ಠಾನ ಆಗ್ತಾ ಇಲ್ಲ. ಮೂರನೇದು ವಿಶೇಷವಾಗಿ ನಮ್ಮ ಏನು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಟ್ಟಿರ್ತಕ್ಕಂಥ ಅನುದಾನವನ್ನ ನೀಡ್ತಾ ಇಲ್ಲ. ಸೊ ಹೀಗೆ ವಿಶೇಷವಾಗಿ ಕಳೆದ 11 ವರ್ಷದಿಂದ ಈ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕರ್ನಾಟಕದ ಒಬ್ಬರಿಗೂ ಭಾರತ ರತ್ನ ಕೊಟ್ಟಿಲ್ಲ. ಕುವೆಂಪು ಅವರಿಗೆ ಇವತ್ತು ಮಾಲಾರ್ಪಣೆ ಮಾಡ್ತಾ ಇದ್ದೀವಿ. ಇದೇ ತಿಂಗಳು 29ನೇ ತಾರೀಕು ಅವರ ಜನ್ಮದಿನಾಚರಣೆ ಇದೆ. ಈ ದಿನ ದೆಹಲಿಯ ಕರ್ನಾಟಕ ಸಂಘದವರು ಇವತ್ತು ದೆಹಲಿಯಲ್ಲಿ ಒಂದು ದೊಡ್ಡ ವಿಚಾರ ಸಂಕಿರಣವನ್ನ ಕುವೆಂಪು ಅವರ ಬಗ್ಗೆ ಮಾಡ್ತಾ ಇದ್ದಾರೆ. ಕೂಡ ಕುವೆಂಪು ಅವರಿಗೆ ಭಾರತ ರತ್ನ ಕೊಡಬೇಕಂತೇಳಿ ಇವತ್ತು ಒತ್ತಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಕರ್ನಾಟಕದ ಎಲ್ಲ ಕನ್ನಡ ಬಂಧುಗಳು ಇವತ್ತು ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಭಾರತ ರತ್ನ ಪ್ರಶಸ್ತಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬಹುಪಾಲು ತೆರಿಗೆಯನ್ನು ವಸೂಲಿ ಮಾಡಿ ಆದರೆ ನಮಗೆ ಬರಬೇಕಾದ ತೆರಿಗೆಯನ್ನು ಕೊಡುವಲ್ಲಿ ಮಲತಾಯಿ ಧೋರಣೆಯನ್ನು ತೋರ್ತಾ ಇದೆ.
ರಾಜ್ಯಗಳಾದ ಉತ್ತರ ಪ್ರದೇಶ ಅವರ ಬಿಜೆಪಿ ಸರ್ಕಾರ ಎಲ್ಲಿದೆ ಅಲ್ಲಿಗೆ ಲೆಕ್ಕ ಇಲ್ಲದಷ್ಟು ಅನುದಾನವನ್ನು ಕೊಡ್ತಾ ಇದ್ದಾರೆ. ಮಧ್ಯಪ್ರದೇಶ ಉತ್ತರ ಪ್ರದೇಶ ವಿಶೇಷ ಪ್ಯಾಕೇಜ್ ಅಲ್ಲಿಗೆ ಇಲ್ಲಿಗೆ ಯಾವುದೇ ಪ್ಯಾಕೇಜ್ಗಳಿಲ್ಲ. ಆದರೆ ನಮ್ಮದು ಆಯ್ಕೆಯಾದ ಸಂಸದರು ಗೊತ್ತಿದ್ದಾರ ಸೊಟ್ಟೋಗಿದ್ದಾರೆ ಅಂತೇಳಿ ನಮ್ಮ ಸನ್ಮಾನ ಶುರುವಾಗಿದೆ. ಅವರು ಮೋದಿಗೆ ಜಯಕಾರ ಹೇಳ್ಕೊಂಡು ಅವರು ಮೋದಿ ಹೆಸರಲ್ಲಿ ರಾಜಕಾರಣ ಮಾಡೋದು ಬಿಟ್ಟರೆ ಈ ರಾಜ್ಯಕ್ಕಾಗಿರುವ ಅನ್ಯಾಯವನ್ನ ಪ್ರತಿಭಟಿಸೋದಕ್ಕೆ ಒಂದಿಸಲು ಅವರು ಕೈ ತೋರಿಸ್ತಾ ಇದ್ದಾರೆ. ಹಾಗೆ ರಾಷ್ಟ್ರಕವಿ ಕುವೆಂಪು ಅವರಿಗೆ ಈ ರಾಜ್ಯ ಸರ್ಕಾರ ಈಗಾಗಲೇ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ. ಈ ಬಗ್ಗೆ ಸಂಸದರಾಗಲಿ ಕೇಂದ್ರ ಸರ್ಕಾರವಾಗಲಿ ಕೇಂದ್ರ ಸರ್ಕಾರದಲ್ಲಿ ಪ್ರತಿನಿಧಿಸುತ್ತಿರುವ ಕರ್ನಾಟಕದ 3 ಜನ ಮಂತ್ರಿಗಳಿದ್ದಾರೆ. ಅವ್ರನ್ನ ದನ ಕಾಯಕ್ಕೂ ಅನ್ಸುತ್ತೆ. ಯಾಕಂದ್ರೆ ರಾಜಕಾರಣ ಮಾಡಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅದಕ್ಕೆ ಮಾಡಲಿ, ಆದರೆ ತನ್ನ ರಾಜ್ಯಕ್ಕೆ ತನ್ನನ್ನು ಆಯ್ಕೆ ಮಾಡಿದಂತ ಜನತೆಗೆ ಅವ್ರಿಗೆ ದ್ರೋಹ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಅಂದ್ರೆ ಮೋದಿ ಹತ್ರ ಗುಲಾಮ್ರಾಗಿ ಕೆಲಸ ಮಾಡ್ತಾ ಇದ್ದಾರ, ಮಂತ್ರಿ ಒಳಗೆ ಕೆಲಸ ಮಾಡ್ತಾ ಇದ್ದಾರ. ಅದು ಕನ್ನಡಿಗರು ಈಗ ಆಲೋಚನೆ ಮಾಡುವ ಸ್ಥಿತಿ ಬಂದಿದೆ. ಹೊಸನಾಡ ಕಟ್ಟೋಣ ಬಂದಿರೋ, ಈ ನೆಲದ ಋಣವ ತೀರಿಸೋಣ ಬಂದಿರೋ, ನೆಲದ ಋಣವ ತೀರಿಸೋಣ ಬಂದಿರೋ, ಬಂದಿರೋ ಬಂದಿರೋ ಬಂದಿರೋ. ಸ್ವಾತಂತ್ರ್ಯಕ್ಕೆ ನೀನು ಗಬ್ಬ ಏರಿದವರ, ನೆಲಕ್ಕಾಗಿ ನೆತ್ತರವ ಸುರಿಸಿದವರ. ಸ್ವಾತಂತ್ರ್ಯಕ್ಕೆ ನೀನು ಗಬ್ಬ ಏರಿದವರ, ನೆಲಕ್ಕಾಗಿ ನೆತ್ತರವ ಸುರಿಸಿದವರ. ಕನಸುಗಳ ಕೆಂಪಾಗಿ ಮಾಡಿರೋ, ಕನಸುಗಳ ಕೆಂಪಾಗಿ ಮಾಡಿರೋ. ತ್ಯಾಗ ಬಲಿದಾನಗಳ ನೆನೆಯಿರೋ, ತ್ಯಾಗ ಬಲಿದಾನಗಳ ನೆನೆಯಿರೋ. ಬನ್ನಿರೋ ಬನ್ನಿರೋ ಬನ್ನಿರೋ, ಹೊಸನಾಡ ಕಟ್ಟೋಣ ಬನ್ನಿರೋ, ಈ ನೆಲದ ಋಣವ ತೀರಿಸೋಣ ಬಂದಿರೋ, ನೆಲದ ಋಣವ ತೀರಿಸೋಣ ಬಂದಿರೋ. ಬನ್ನಿರೋ ಬನ್ನಿರೋ ಬನ್ನಿರೋ. ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳುತ್ತಿದ್ದಾರ, ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳುತ್ತಿದ್ದಾರ, ಮಲತಾಯಿ ಧೋರಣೆಯಿಂದ ನೋಡುತ್ತಿರುವ ಮೋದಿ ಅವರಿಗೆ ಹೇಳುತ್ತಿದ್ದಾರ, ಕರ್ನಾಟಕವನ್ನು ಕಡೆಗಣಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಹೇಳುತ್ತಿದ್ದಾರ.